ಏನು ಹೇಳಬೇಕು ಅನ್ನೋದು ಗೊತ್ತಾಯ್ತಿಲ್ಲ. ಮುಂಚೆ ಏನೇನೋ ಟಕ್ ಟಕ್ ಅಂತ ಏನೇನಾದರೂ ಒಂದೊಂದು ಸೇರಿಸ್ಬಿಟ್ಟು ಹೇಳ್ಬಿಟ್ಟಿವೆ. ಬಟ್ ಇವಾಗ ಇಂಟ್ರೆಸ್ಟು ನನಗೆ ಇಲ್ಲದೆ ಇರೋದ್ರಿಂದ ಬಿಡಬೇಕು ಅಂತ ಏನು ಇಷ್ಟ ಇಲ್ಲ. ಬಟ್ ಯಾಕೋ ಇಂಟ್ರೆಸ್ಟ್ ಡೌನ್ ಆಗ್ತಾಯಿತ್ತು ಅಷ್ಟೇ. ಜಾಸ್ತಿ ಕ್ಲಿಪ್ಸ್ಗಳಿಲ್ಲ ವೀಡಿಯೋ ಅಲ್ಲಿ ಯಾಕಂದರೆ ಹೇ ಗೈಸ್, ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಯಾವುದೋ ಗಡಿಯಾರ ಬೇರೆ ಇಟ್ಬಿಟ್ಟು ನಮ್ಮಮ್ಮ ಮುಂದೆನೇ ಲವ್ ಅನ್ನೋದನ್ನ ಯಾವುದೋ ಸೌಂಡ್ ಮಾಡ್ತಾಯಿದ್ದೆ. ಸಂತೆಗೆಲ್ಲ ಬಂದ್ಬಿಟ್ಟೆ ಒಂದೇ ಸತಿ. ಸ್ವಲ್ಪ ಪುರಿ ಮತ್ತು ಗೋಧಿ ತರಬೇಕಿತ್ತು. ಒಂದು ಚಿಕ್ಕ ಕೊತ್ತಂಬರಿ ಸೊಪ್ಪೆಲ್ಲ ತೊಗೊಂಡು ಡೈರೆಕ್ಟ್ ಇವಾಗ ಮನೆ ಹತ್ರ ಬಂದಿದ್ದೀನಿ. ಮತ್ತೆ ಇಲ್ಲಿಂದ ಬಂದು ಹೋಗ್ಬೇಕಲ್ಲ ಅಂತ ಡೈರೆಕ್ಟಾಗಿ ಹೋಗ್ಬಿಟ್ಟೆ ಫಸ್ಟೇ. ಮತ್ತೆ ಅಂಗಡಿ ಹತ್ರ ಹೋಗ್ತೀನಿ. ಮಮ್ಮಿ ಸಂತೆಗೆ ಆಗಲೇ ಹೇಳಿದರು ಬೆಳಿಗ್ಗೆನೇ ಹೋಗ್ಬಿಡ್ಬಾ ಅಂತ. ಸೊ ಅದಕ್ಕೆ ಇವಾಗ ಬಂದ್ಬಿಟ್ಟು ಹೋಗಿದ್ದೀನಿ. ಏನಿಲ್ಲ, ಅಂಗಡಿ ಹತ್ರ ಹೋಗ್ಬಿಟ್ಟು ಕೂತ್ಕೋತೀನಿ. ಸಂತೆಯಲ್ಲೇ ತಿಂಡಿ ಮುಗಿಸ್ಕೊಂಡು ಬಂದೆ ನಾನು. ನನಗೆ ಸಂತೆಯಲ್ಲಿ ತಿಂಡಿ ಮುಗಿಸ್ಕೊಂಡು ನೀರು ಕುಡಿಯೋದು ಮಾಡ್ಬಿಟ್ಟೆ. ಸಖತ್ ಬಿಸಿಲು ಅಲ್ಲಿ, ಹಂಗೆ ಸಖತ್ ಬಿಸಿಲಿತ್ತು. ಹಂಗೆ ಬರ್ತಾ ಮನೆಯೆಲ್ಲ ಕುಡಿಯೋಣ ಅಂತ ಬರ್ತೀನಿ ಅಂತ ಗೊತ್ತಿತ್ತು. ಸೊ ಅದಕ್ಕೋಸ್ಕರ ಇಲ್ಲೇ ನೀರು ಕುಡ್ಕೊಂಡು ಹೋಗ್ತೀನಿ. ಇವಾಗ ಹೇಳ್ಬಿಟ್ಟು ಬಂದಿದ್ದೀನಿ ಅಂಗಡಿ ಹತ್ರ ಒಂದು 5 ನಿಮಿಷ. ಈಗ ಹೋಗೋದೆ 2 ನಿಮಿಷದಲ್ಲಿ ಲಾಕ್ ಮಾಡಿ ಹೊರಟೆ. ಇವಾಗ ಇದು ಹಿಂದೆಗಡೆ ಯಾವುದೋ ಗ್ರೂಪ್ ರಶ್ ಐತೆ, ಅದು ಸೌಂಡ್ ಬರ್ತಾ ಇರ್ತದೆ. ಇವಾಗ ಜೋರಾಗಿ ಹೇಳಿಲ್ಲ ಅಂದರೆ ಬರೀ ಅದೇ ಸೌಂಡ್. ಆ ಗಿಡದಲ್ಲಿ ಫುಲ್ಲು ಆರೆಂಜ್ ಸಕ್ಕದಾಗೈತು. ಒಂದು 10 ಗಿಡ ಇದ್ಬಿಟ್ಟಿದೆ. ಫುಲ್ಲು ಸೈಕ ಕಾಣೋದು. ಮಾವಿನಹಣ್ಣು ತೊಗೊಂಡು ಬಂದಿದ್ದೀನಿ. ಇಲ್ಲಿ ಇಟ್ಟಿದ್ದೀನಿ ಮಾವಿನಹಣ್ಣು. ಮನೆಗೆ ತಗೊಂಡೋಗ್ತೀನಿ ಆಮೇಲಿಂದ. ಹೇಳಿದ್ರು ತೊಗೊಂಬಂದಿರು ಅಂತ, ಹಂಗೆ ತೊಗೊಂಬಂದಿದ್ದೀನಿ. ಏನೋ ಸೌಂಡು, ಏನೋ ಕೆಲಸ ಮಾಡ್ತಾರಲ್ಲ ಅದಕ್ಕೆ ಸೌಂಡು. ಹೊಗೆ ಹೋಯ್ತಾಯಿತು. ಅಲ್ಲಿ ಏನು ನೋಡ್ತಿದ್ದೆ ಮಿರರಲ್ಲಿ ಹಿಂದೆಗಡೆ? ನಿಮ್ಮಂತ ಹುಚ್ಚರಿಂದಾನೇ ಹೊಂಟೋಗಿರೋದು ದೇಶ. ಇವಾಗ ಊಟಕ್ಕೆ ಅಂತ ಬಂದೆ, ಊಟ ಮಾಡೋಣ ಅಂತ. ಟಿ ವಿ ಹಾಕ್ಬಿಟ್ಟು ಒಂದು ಮಾವಿನಹಣ್ಣು ಕುಯ್ಕೊಂಡು ತಿಂತೀನಿ. ನಮ್ಮಮ್ಮ ಬೆಳಗ್ಗೆನೇ ಮಾಡಿಟ್ಟಿದ್ದೆ, ತಿಂತೀನಿ. ಇವಾಗ ಹೋಗ್ಬಿಟ್ಟು ಫೋನ್ ಚಾರ್ಜ್ ಹಾಕ್ಬಿಟ್ಟು ಕೈಯೆಲ್ಲ ತೊಳ್ಕೊಂಬಿಟ್ಟು ಬರ್ತೀನಿ. ಫೋನ್ ಚಾರ್ಜ್ ಹಾಕ್ತೀನಿ. ಆಮೇಲೆ ಅಲ್ಲಿ ಕುತ್ಕೊಂಡು ಫೋನ್ ನೋಡೋಕ್ಕೆ ಚಾರ್ಜ್ ಇರೋಲ್ಲ. ಇಲ್ಲಾಂದರೆ ತಂದಿದ್ದು ಮಾವಿನಹಣ್ಣು ತಿಂತಾಯಿದ್ದೀನಿ. ಯಾವುದೋ ತಂದಿದ್ದು ಫಸ್ಟ್ ನಾನು ಕೊಯ್ದಿದ್ದು ಮಾವಿನಹಣ್ಣಲ್ಲೇ ಹೋಗ್ಬಿಡೈತೆ ಅನಿಸುತ್ತೆ. ಹೋಗಿಲ್ಲ, ಆದರೆ ಸ್ವಲ್ಪ ಏಟ್ ಬಿದ್ದುಬಿಟ್ಟಂಗೆ ಆಗೈತೆ. ನಾನು ಅದನ್ನು ಆರ್ಸ್ ನೀಟಾಗಿ ಚೆನ್ನಾಗಿರೋ ತಗೊಂಡೆ. ಬಟ್ ಆದ್ರೆ ಅಂಥದ್ದೇ ಬಂದೈತೆ. ಅದಕ್ಕೆ ಆರ್ಸಿದ್ರೆ ಅಂಥದ್ದೇ ಸಿಗೋದು ಅಂತ. ಗಾಯ್ಸ್, ಊಟ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ. ಬಿಸಿಲು ಇವಾಗ ಸ್ವಲ್ಪ ಡೌನ್ ಆಗೈತೆ. ಬಟ್ ಐತೆ, ಜಾಸ್ತಿ ಇಲ್ಲ. ವೆದರ್ ಅಲ್ಲೇ ಮಳೆ ಬರೋಂಗೆ ಆಗ್ಬಿಟ್ಟೈತಲ್ಲ ಫುಲ್ಲು. ಈ ಕಡೆ ನೋಡಿ ಹಿಂಗಿಲ್ಲ, ಫುಲ್ ಬಿಸಿಲು. ಈ ಕಡೆ ಫುಲ್ ಬಿಸಿಲೈತಿ ಇನ್ನು. ಬಟ್ ಅದೇ ಹಿಂಗೆ ತಿರ್ಗಿದ್ರೆ ಫುಲ್ ಮೋಡ ಎಲ್ಲ ಬ್ಲ್ಯಾಕು, ಮಳೆ ಅನ್ಸುತ್ತೆ. ಇವಾಗ ಇಲ್ಲಿ ಬಿಸಿಲೈತಿ ಇನ್ನು. ಟೈಮ್ ಆಯ್ತು, ಅದಕ್ಕೋಸ್ಕರ ಅಂಗಡಿಯಲ್ಲೇ ಎತ್ತಿಡ್ತಾಯಿದ್ದೀನಿ. ಒಂದು 10-15 ನಿಮಿಷ ಆಗುತ್ತೆ. ಅಂಗಡಿಯಲ್ಲೇ ಎತ್ತಿಟ್ಬಿಟ್ಟು ಮನೆ ಹತ್ರ ಹೋಗ್ತೀನಿ. ಮಮ್ಮಿ ಬಂದೋಗಂತೆ. ಹೋಗ್ಬಿಟ್ಟು ಫಸ್ಟು ಒಂದು ಸ್ವಲ್ಪ ಕಾಫಿ ಏನಾರು ಕುಡಿತೀನಿ. ಹೊಟ್ಟೆ ಹಸಿತೈತಿ. ಚಾರ್ಜರ್ ಮರ್ತೋಗ್ಬಿಟ್ರೆ ಕಷ್ಟ. ಮತ್ತೆ ಆಮೇಲೆ ನೈಟ್ಗೆ ಮತ್ತೆ ಬಂದು ಡೋರ್ ತೆಗೆ ಪ್ರೋಗ್ರಾಮ್ ಆಗಿಬಿಡೋದು. ಫಸ್ಟ್ ಚಾರ್ಜರು ನನಗೆ ಮನೆಯಲ್ಲ ಎತ್ತಿಡೋಣ. ಇವಾಗ ಹಂಗೆ ಬಿಡ್ತೀನಿ. ನನಗೆ ಬಗ್ದೋನು ಅರ್ಧಂಬರ್ಧ ಹಂಗೆ ಬಿಟ್ಟೆ. ಇದು ಲೇಜಿನೆಸ್ ಎಲ್ಲ ತೆಗ್ದೊಳಿಕೆ ಎತ್ತಿಟ್ಬಿಟ್ಟು ಹೊರಡೋದು. ಇವಾಗ ಮನೆ ಕಡೆಗೆ ನಾವು ಎಲ್ಲ ಎತ್ತಿಟ್ಟಿದ್ದಾಯಿತು. ಇವಾಗ ಫೋನ್ಪೇದ ಮಿಷಿನ್ ಆಫ್ ಮಾಡಿಬಿಟ್ಟು ಇಲ್ಲಿ ಲೈಟ್ ಆಫ್ ಮಾಡಿಬಿಟ್ಟು ಹೊರಡೋದು ಅಷ್ಟೇ. ಯಾವುದೋ ಫೋನ್ ಬರ್ತೈತೆ, ಲೈಟ್ ಆಫ್ ಮಾಡಿಬಿಟ್ಟು ಫೋನ್ ರಿಸೀವ್ ಮಾಡಿ ಹೊರಡೋಣ. ಬನ್ನಿ, ಎಷ್ಟು ಬೆಳಿಗ್ಗೆಯಿಂದ ವ್ಲಾಗೇ ಮಾಡಿಲ್ಲ ಇವತ್ತು. ಕಡಿಮೆ ವ್ಲಾಗ್ ಮಾಡಿರೋದು. ಗೈಸ್, ಈಚೆ ತಿರುಗಾಡೋಣ, ಒಳ್ಳೆ ಗಾಳಿ ಬರ್ತೈತೆ ಅಂದರೆ ಇನ್ನೂ ಊಟ ಮಾಡಿಲ್ಲ. ಆಮೇಲೆ ಹೋಗೋಣ ಅಂತ ಬರ್ತಿದ್ದೀನಿ. ಏನದ್ರ ಮೇಲೆ ಇಂಟ್ರೆಸ್ಟೇ ಇಲ್ದಂಗೆ ಆಗ್ಬಿಟ್ಟೈತೆ. ಫುಲ್ಲು ಬೋರ್ ಮಲ್ಗೋಣ ಅಂದರೆ ಈಗ ನಿದ್ದೆ ಮಾಡಿಬಿಟ್ರೆ ಆಮೇಲೆ ಮತ್ತೆ ನಿದ್ದೆ ಬರೋಲ್ಲ. ಒಂದೊಳ್ಳೆ ಸಾಂಗ್ ಕೇಳಿದ್ರೆ ಇವಾಗ ಮೈಂಡ್ ರಿಫ್ಲೆಕ್ಸ್ ಏನೇನೋ ಮಾತಾಡ್ದೆ ರಿಫ್ರೆಶ್ ಆಗೋದು. ಈಗ ಸ್ವಲ್ಪ ಹೊತ್ತು ಮಲ್ಕೊಂಡು ಎದೊಳ್ತೀನಿ. ಮೈಂಡು ಯಾಕೋ ಫುಲ್ಲು ಜಾಮ್ ಆಗಿಬಿಟ್ಟೈತೆ ಒಂಚೂರು. ಚೆನ್ನಾಗಿರ್ತದೆ ಇದು ಒಂಥರ ಟೇಸ್ಟ್ ತಿನ್ನೋಕ್ಕೆ. ಇದಕ್ಕೆ ಮಾಮೂಲಿ ಖಾರ ಪುಡಿ ಉಪ್ಪೆಲ್ಲ ಹಾಕೊಂಡು ತಿಂತಾಯಿದ್ರೆ ಫುಲ್ಲು ಖಾಲಿ ಆಗುತ್ತದೆ. ಈಚೆ ಚಪಾತಿ ಜೊತೆಗೆ ತಿಂತೀನಿ. ಅದು ಟಿ ವಿ ರಿಮೋಟೇ ಕಾಣಿಸ್ತಾ ಇಲ್ವಲ್ಲ. ಗ್ಲಾಸ್ ಇಲ್ಲ ಅಂದ್ಕೊಂಡೆ, ಗ್ಲಾಸ್ ಐತಿ. ಇದು ಎಷ್ಟು ಇರಿಟೇಟ್ ಮಾಡ್ತಿತ್ತು ಅವತ್ತು 2 ದಿವಸ. ಟಕ್ 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 ಅನ್ನೋ ಸೌಂಡ್ ಅಲ್ಲಿವರೆಗೂ ಕೇಳಿಸ್ತದೆ. ಕೋಲ್ಡ್ ನೀರು ಕುಡಿದ್ಬಿಟ್ಟು ಮಾಡ್ತೀನಿ. ಈಗ ಕೋಲ್ಡ್ ನೀರು ಕುಡಿತೀನಿ. ಬೆಳಗ್ಗೆ ಹೊತ್ತು ಗಂಟ್ಲೆಲ್ಲ ಕಟ್ಕೊಂಡಿರ್ತದೆ. ಅದಕ್ಕೆ ಹೋಗ್ಬಿಟ್ಟು ಒಂದು ಟ್ಯಾಬ್ಲೆಟ್ ತರೋದು.
ಚಪಾತಿ ಹಾಕ್ಕೊಟ್ಟವ್ರೆ, ಅಲ್ಲಿ ಪ್ಲೇಟ್ ಇಟ್ಬಿಟ್ಟು ಬಂದಿದ್ದೀನಿ ಚಾರ್ಜ್ ಹಾಕೋಗೋಣ ಅಂತ. ಇದೊಂದೇ ಪ್ರಾಬ್ಲಮ್, ಫೋನಿಗೆ ಚಾರ್ಜ್ನೂ ಇಲ್ಲಲ್ಲ. ಗೈಸ್ ಇವಾಗ ಊಟ ಮುಗಿಸ್ಕೊಂಬಂದು ಎಡಿಟ್ ಮಾಡೋಣ ಅಂತ ಬಂದೆ. ಜಾಸ್ತಿ ಕ್ಲಿಪ್ಸ್ಗಳಿಲ್ಲ ವೀಡಿಯೋ ಅಲ್ಲಿ ಹಾಕೋಣ ಅಂದರೆ, ಯಾಕಂದರೆ ನಿಧಾನಕ್ಕೆ ಯಾಕೋ ನನಗೂ ಇಂಟ್ರೆಸ್ಟ್ ಹೋಗ್ತಾ ಐತೆ ಏನಕ್ಕೆ ಅಂತ ಗೊತ್ತಿಲ್ಲ. ವ್ಲಾಗ್ ಮಾಡೋ ಇಂಟ್ರೆಸ್ಟೇ ಫುಲ್ ವಿದ್ಯೆ ಹೋಗ್ಬಿಟ್ಟೈತೆ. ಇನ್ಸ್ಟಾಗ್ರಾಮಲ್ಲಿ ನನಗೆ ವ್ಯೂಸ್ ನೋಡ್ಬಿಟ್ಟು ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಿದ್ರೂ ಫುಲ್ಲು ವ್ಯೂಸ್ ಎಲ್ಲ ಡೌನ್ ಆಗೋಗಿದ್ರಿಂದ ನನಗೆ ಒಂಥರ ಬೇಜಾರಾಗ್ಬಿಟ್ಟೈತೆ. ಮಾಡೋಕ್ಕೆ ಇಂಟ್ರೆಸ್ಟೇ ಬರ್ತಾಯಿಲ್ಲ. ಅದಕ್ಕೋಸ್ಕರನೇ ಕ್ಲಿಪ್ಸ್ಗೆಲ್ಲ ಕಡಿಮೆ ಆಗಿಬಿಟ್ಟೈತೆ. ಬೆಳಿಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇದ್ದೆ. ಮಮ್ಮಿ ಬೆಂಗಳೂರು ಹೋಗಿದ್ರು, ಬಂದು ಮಲಗೋರೆ. ನಾನು ಇವಾಗ ಎದ್ದಿದ್ದೀನಿ. ಈಗ ಎಷ್ಟು ಗೊತ್ತಾ ಟೈಮು? 1 ಗಂಟೆ ಏನಪ್ಪ. ನಾನೀಗ ಬಂದಾಗ ಅವ್ರು ಕರ್ಕೊಂಬಂದೆ 1 ಗಂಟೆ. ಇವಾಗ ಮಲಗ್ತೀನಿ. ಇನ್ನೇನು ಮಾಡೋಣ, ನನಗೆ ಇಂಟ್ರೆಸ್ಟ್ ಯಾಕೋ ಜಾಸ್ತಿ ಡೌನ್ ಆಗೋಗ್ತಾಯಿತ್ತು. ಯಾಕೆ ಅಂತ ಗೊತ್ತಿಲ್ಲ, ಬಟ್ ಆ ಇಂಟ್ರೆಸ್ಟ್ನ ಜಾಸ್ತಿ ಮಾಡ್ಕೋಬೇಕು. ಎಷ್ಟೇ ಇದು ಮಾಡೋಕ್ಕೋದ್ರೂ ಇಂಟ್ರೆಸ್ಟೇ ಬರ್ತಾಯಿಲ್ಲ. ಎಷ್ಟೋ ಜನ ಅನ್ಕೋತಾ ಇರ್ತಾರೆ, ಯಾರು ಅನ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಮಾಡ್ತಿದ್ದೆ ಎಷ್ಟು ದಿನ. ಬಟ್ ಇವಾಗ ನನಗೆ ಇಂಟ್ರೆಸ್ಟ್ ಯಾಕೋ ನಿಧಾನಕ್ಕೆ ಡೌನ್ ಆಗ್ತಾ ಹೋಗ್ತೈತೆ ವೀಡಿಯೋಸ್ ಮೇಲೇ. ಏನು ಮಾಡೋಕ್ಕೆ ಬಿಡು, ಆಗಲೇ ಹೋದ್ರು ಅಲ್ಲಿ ಅನ್ನಂಗೆ ನಾನೇ ಆಗ್ಬಿಟ್ಟಿದ್ದೀನಿ. ಮಾಡೋಕ್ಕೆ ಹೋಯ್ತಾಯಿಲ್ಲ ವೀಡಿಯೋಸ್ನ ಜಾಸ್ತಿ. ಫ್ಲೂಯೆಂಟಾಗಿ ಹೇಳ್ತಿದ್ದೆ ಏನಾದರೂ ಹೇಳ್ಬೇಕಂದ್ರೆ. ಇವಾಗ ಹೇಳೋದು ಎಲ್ಲ ಅಷ್ಟಕ್ಕಷ್ಟು ಸ್ವಲ್ಪ ಡೌನ್ ಆಗಿಬಿಟ್ಟೈತೆ. ಏನು ಹೇಳಬೇಕು ಅನ್ನೋದು ಗೊತ್ತಾಯ್ತಿಲ್ಲ. ಮುಂಚೆ ಏನೇನೋ ಟಕ್ ಅಂತ ಏನೇನಾದರೂ ಒಂದೊಂದು ಸೇರಿಸ್ಬಿಟ್ಟು ಹೇಳ್ಬಿಟ್ಟಿವೆ. ಬಟ್ ಇವಾಗ ಇಂಟ್ರೆಸ್ಟು ನನಗೆ ಇಲ್ಲದೆ ಇರೋದ್ರಿಂದ ಬಿಡಬೇಕು ಅಂತ ಏನು ಇಷ್ಟ ಇಲ್ಲ. ಬಟ್ ಯಾಕೋ ಇಂಟ್ರೆಸ್ಟ್ ಡೌನ್ ಆಗ್ತಾಯಿತ್ತು ಅಷ್ಟೇ. ಓಕೆ ಗೈಸ್, ಇಷ್ಟೇ, ಜಾಸ್ತಿ ತಲೆ ತಿನ್ನಲ್ಲ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.